ಸೊ ಹಲೋ ಎವ್ರಿವನ್, ಹೇಗಿದ್ದೀರಾ? ತುಂಬ ದಿನ ಆಗಿತ್ತು ಕಾರ್ ವಿಡಿಯೋ ಮಾಡಿ. ಸೊ ಇವಾಗ ಪಾರ್ಕಿಂಗ್ ಲಾಟಿಗೆ ಬಂದಿದ್ದೀನಿ. ಸೊ 2 ಕಾರ್ ನಿಂತಿದೆ. ಇವತ್ತಿನ ವಿಡಿಯೋ ಏನಂದರೆ ಎಕ್ಸ್ಟರ್ ಮತ್ತು ಕ್ಲಾವಿಸ್ದು ಹೆಡ್ಲೈಟ್ ಕಂಪ್ಯಾರಿಸನ್ ಮಾಡೋಣ. ಸೊ ಯಾವ್ದು ಪವರ್ಫುಲ್ ಇದೆ, ಯಾವ್ದು ಬ್ರೈಟ್ ಇದೆ, ಏನು ಸಿಮಿಲಾರಿಟೀಸು ಮತ್ತು ಫೀಚರ್ಸ್ ಆಫ್ ಹೆಡ್ಲೈಟ್ ಎಲ್ಲ ಎಕ್ಸ್ಪ್ಲೇನ್ ಮಾಡ್ತೀನಿ ವಿಡಿಯೋದಲ್ಲಿ. ಸೊ ಇವಾಗ ಕಾರ್ ಕೀ ನನ್ನ ಹತ್ರ ಇಲ್ಲಿದೆ, ಜೊತೆಗೆ ಒಂದು ವೈರು ಇದೆ. ಅದು ಯಾಕೆ ಅಂತ ಆಮೇಲೆ ಹೇಳ್ತೀನಿ. ಸೊ ಫಸ್ಟು ಕಾರ್ನ ಅನ್ಲಾಕ್ ಮಾಡೋಣ. ಸೊ ಫಸ್ಟ್ ಕ್ಲಾವಿಸನ್ನು ಅನ್ಲಾಕ್ ಮಾಡ್ತಾ ಇದ್ದೀನಿ ನಾನು. ಓಕೆ, ಅನ್ಲಾಕ್ ಆಯಿತು. ಸೊ ಇವಾಗ ಸ್ಟ್ರೈಟ್ ನಾವು ಡ್ರೈವರ್ ಸೀಟ್ಗೆ ಹೋಗೋಣ. ಓಕೆ, ಸ್ವಲ್ಪ ಆಡಿದೆ ಡೋರು, ಸೊ ಅದಕ್ಕೇನೆ ಇವಾಗ ಕಾರ್ ಒಳಗಡೆ ಬಂದಿದ್ದೀವಿ. ಸೊ ಫಸ್ಟು ಕಾರ್ ಕೀನ ಮತ್ತು ವೈರ್ನ ಸೈಡ್ಗೆ ಹಾಕೋಣ. ಕಿಯಾ ಅನ್ನೋದು ಕೀ ಕಾರ್ದು ಸ್ಲಾಟ್ ಒಳಗಡೆ ಹಾಕೋಣ. ಅದು ಬೇಕು ಲೈಟ್ ಆನ್ ಮಾಡೋಕ್ಕೆ. ಫೋಲ್ಡಬಲ್ ಕೀ ಬರುತ್ತೆ. ಓಕೆ, ಡ್ರೈವರ್ ಸೀಟ್ ಒಳಗಡೆ ಕೂತಿದ್ದೀನಿ ನಾನು ಇವಾಗ. ಸೊ ಇನ್ನೊಂದು ರಿವ್ಯೂ ಎಲ್ಲ ಮಾಡ್ತಾ ಇದ್ದೀನಿ ಕಾರ್ದು, ಇನ್ನು ಸ್ವಲ್ಪ ದಿನದಲ್ಲೇ ಫುಲ್ ರಿವ್ಯೂ. ಸೊ ಇವಾಗ ನಾನು ಕಾರ್ ಒಳಗಡೆ ಕೂತಿದ್ದೀನಿ. ಸೊ ಇವಾಗ ಫಸ್ಟು ಕೀನ ಬ್ಯಾಟ್ರಿ ಮೋಡ್ಗೆ ಹಾಕ್ಕೋಬೇಕು. ಓಕೆ, ಫ್ರಂಟ್ ಪಾರ್ಕಿಂಗ್ ಸೆನ್ಸರ್ ನಾನು ಆರಿಸಿರ್ತೀನಿ, ಯಾಕಂದರೆ ಅದು ಅಲರ್ಟ್ ಬರ್ತಾನೆ ಇದ್ರೆ ನಿಮಗೂ ಇರಿಟೇಟ್ ಆಗಿ ಡಿಸ್ಟ್ರಾಕ್ಟ್ ಆಗಿಬಿಡುತ್ತೆ. ಸೊ ಇವಾಗ ಹೆಡ್ಲೈಟ್ ಬರೋಕ್ಕೆ ಬಂದರೆ ಇವಾಗ ನಾನು 2 ಲೈಟ್ ಆನ್ ಮಾಡ್ತೀನಿ ಬೇಕು. ಸೊ ಹೆಡ್ಲೈಟಿಗೆ ಬಂದರೆ ಇಲ್ಲಿ ಒಂದು ನಿಮಿಷ ಕ್ಯಾಮ್ರಾನ ಕರೆಕ್ಟಾಗಿ ಪೊಸಿಷನ್ ಮಾಡ್ಕೋತೀನಿ. ಸೊ ಇವಾಗ ಬೆಸ್ಟ್ ವ್ಯೂ ನನಗೆ ಸಿಕ್ಕಿರೋದು. ಸಾರಿ, ಅದು ಕತ್ಲಿದೆ, ಏನು ಮಾಡೋಕ್ಕಾಗಲ್ಲ ಕಾರ್ ಒಳಗಡೆ. ಸೊ ಇವಾಗ ಆಫ್ ಪೊಸಿಷನ್ ಎಲ್ಲಿದೆ, ಇದು ಆಟೋ ಮೋಡು, ಅಂದರೆ ಹೊರಗಡೆ ಬರೋ ಏನದು ಲೈಟಿಂದ ಕಾರ್ ಅದನ್ನು ಬ್ರೈಟು ಡಿಮ್ ಮಾಡಿಕೊಳ್ಳುತ್ತೆ. ಆಮೇಲೆ ಇದು ಫಸ್ಟ್ ಲೆವೆಲ್ ಆಫ್ ಹೆಡ್ಲೈಟು, ಆಮೇಲೆ ಇದು ಸೆಕೆಂಡ್ ಲೆವೆಲ್ಲು. ಸೊ ಇದರಲ್ಲಿ ಬರೀ DRL ಬರುತ್ತೆ, ಇದರಲ್ಲಿ ಹ್ಯಾಲೋಜನ್ನು ಬರುತ್ತೆ. ಸೊ ಇದರಲ್ಲಿ ಫುಲ್ ಲೆಂತ್ ಏನದು DRL ಬರೋಲ್ಲ ಮತ್ತು ಹ್ಯಾಲೋಜನ್ ಬರುತ್ತೆ. ಸೊ ಇವಾಗ ಆಟೋ ಮೋಡ್ಗೆ ಹಾಕ್ಕೊಂಡ್ರೆ 2 ಆನ್ ಆಗುತ್ತೆ. ಯಾವುದು ಅಂದರೆ DRL ಅದೇ 3 ಥರ ಬರ್ತಿದೆಯಲ್ಲ, ಮತ್ತು ಹ್ಯಾಲೋಜನ್ ರೌಂಡ್ ಶೇಪಲ್ಲಿ ಬರೋದು. ಸೊ ಆಟೋ ಮೋಡಲ್ಲಿ 2 ಬಂದ್ಬಿಡುತ್ತೆ, ನಿಮಗೇನು ಪ್ರಾಬ್ಲಮ್ಮೇ ಆಗೋಲ್ಲ. ನೆಕ್ಸ್ಟು ಫಸ್ಟ್ ಮೋಡ್ಗೆ ಹಾಕ್ಕೊಂಡಿದ್ದೀನಿ, ಅಂದರೆ ಬರೀ DRL ಬರೋದು ಅಲ್ಲಿ ಕಾಣ್ತಿದೆ. ಸೊ ಅಲ್ಲಿ ಇವಾಗ ಹ್ಯಾಲೋಜನ್ ಆಫ್ ಆಗಿದೆ, ಇಲ್ಲೂ ಇಂಡಿಕೇಷನ್ನು ಬರೀ ಒಂದೇ ಒಂದು ತೋರಿಸ್ತಿದೆ. ಆದರೆ ಇವಾಗ ನಾನು ನೆಕ್ಸ್ಟ್ ಪೊಸಿಷನ್ನಿಗೆ ತಿರ್ಸ್ಕೊತೀನಿ. ಸಾರಿ, ಇಂಡಿಕೇಟ್ರ್ ಆನ್ ಆಗೋಯ್ತು. ಸೊ ಇವಾಗ ಇದು ಲೋ ಬೀಮು, ಹ್ಯಾಲೋಜನ್ ಆನ್ ಆಗಿದೆ, ಇಲ್ಲಿ ಇಂಡಿಕೇಶನ್ ತೋರಿಸ್ತಾ ಇದೆ ಲೋ ಬೀಮ್ ಅಂತ, ಸ್ವಲ್ಪ ಕೆಳಗಡೆ ಇದೆ. ಸೊ ಇವಾಗ ಫಸ್ಟು ಹೊರಗಡೆ ಹೋಗ್ಬಿಟ್ಟು ವಿಸಿಬಿಲಿಟಿ ಚೆಕ್ ಮಾಡೋಣ. ಸೊ ಇವಾಗ ಫಸ್ಟ್ ಆರಿಸ್ಬಿಡ್ತೀನಿ. ಸೊ ಇವಾಗ ಹಿಂಗೆ ಬರುತ್ತೆ. ಆಟೋ ಮೋಡಲ್ಲಿ ವಿಸಿಬಿಲಿಟಿ ಲೋ ಬೀಮ್ದು ಫಸ್ಟ್ ಚೆಕ್ ಮಾಡ್ಕೊಂಬರೋಣ, ಬನ್ನಿ. ಓಕೆ, ಸೊ ಇದು ರೈಟ್ ಸೈಡ್ ಆಫ್ ದ ಕಾರ್ದು ಲೈಟ್ ಸೆಟಪ್ಪು. ಸೊ ಇಲ್ಲಿಂದ ಇಲ್ಲಿ ತನಕ DRL ಬರುತ್ತೆ, ಇಲ್ಲೂ ಒಂದು DRL ಇದೆ. ಆಮೇಲೆ ಇದು ಹ್ಯಾಲೋಜನ್ ಹೆಡ್ ಲ್ಯಾಂಪು, ಏನು ಚೆನ್ನಾಗಿ ಕಾಣ್ತಿದೆ ನೋಡಿ. ಸೊ ವಿತ್ LED ಆ್ಯಂಡ್ ಹ್ಯಾಲೋಜನ್ ತುಂಬ ಚೆನ್ನಾಗಿ ಕಾಣುತ್ತೆ. ಕ್ಯಾಮ್ರಾದಲ್ಲಿ ಅಷ್ಟು ಚೆನ್ನಾಗಿ ಕಾಣಲ್ಲ. ಸೊ ಇದು ಬೆಸ್ಟ್ ವ್ಯೂ ನಿಮಗೆ ಸಿಗೋದು ಕ್ಯಾಮ್ರಾದಲ್ಲಿ ಅಂದರೆ. ಸೊ ಇವಾಗ ಇನ್ನೂ ಡಿಮ್ ಮಾಡಿದ್ದೀನಿ ಕ್ಯಾಮ್ರಾದು ಅಡ್ಜಸ್ಟ್ಮೆಂಟ್ನ, ಈ ಥರ ಬರುತ್ತೆ ನೋಡಿ. ಇವಾಗ ಏನು ಕತ್ಲು ಆಗಿಲ್ಲ ಅಷ್ಟೊಂದು. ಸೊ ಇವಾಗ ವಿಸಿಬಿಲಿಟಿ ಬಗ್ಗೆ ಮಾತಾಡಬೇಕು ಅಂದರೆ, ಸೊ ಫಸ್ಟ್ ಅದಕ್ಕೆ ರೈಟ್ ಸೈಡ್ದು ತೋರಿಸ್ಬಿಡ್ತೀನಿ. ಸೊ ಇಲ್ಲಿ ಇನ್ನೂ ಸೇಮ್ ಅದೇ ಡಿಸೈನಲ್ಲಿ ಬರುತ್ತೆ, ಇಲ್ಲಿಂದ ಇಲ್ಲಿ ತನಕ DRL ಮತ್ತು ಇಲ್ಲೊಂದು ಹ್ಯಾಲೋಜನ್ನು ತುಂಬ ಚೆನ್ನಾಗಿ ಕಾಣ್ತಾ ಇದೆ. ಈ ವ್ಯೂನು ತೋರಿಸ್ಬಿಡೋಣ. ಸೊ ನೀವು ನೋಡಿ, ಇದು ಬೆಸ್ಟ್ ವ್ಯೂ ನಿಮಗೆ ಲೆಫ್ಟ್ ಸೈಡ್ದು. ವಿಸಿಬಿಲಿಟಿ ಬಗ್ಗೆ ಮಾತಾಡಬೇಕು ಅಂದರೆ ನಾನು ಏನೂ ಮಾತಾಡೋದೇ ಬೇಕಿಲ್ಲ, ಯಾಕಂದರೆ ವಾಲ್ ಮೇಲೆ ನೋಡಿ ಎಷ್ಟು ಬ್ರೈಟಾಗಿ ಬರ್ತಿದೆ ಹ್ಯಾಲೋಜನ್ನು. ಮತ್ತು ಇದು LED DRL. ಸೊ ರಾತ್ರಿ ಓಡಿಸೋಕ್ಕೆ ಹ್ಯಾಲೋಜನ್ ಇದ್ರೂ ಇವಾಗ ಏನೂ ಪ್ರಾಬ್ಲಮ್ ಆಗೋಲ್ಲ, ಯಾಕಂದರೆ ಅಷ್ಟೊಂದು ಬ್ರೈಟ್ ಇದೆ. ಇದು ಲೋ ಬೀಮ್ ಸೆಟಪ್ಪಲ್ಲಿ ಹೈ ಬೀಮ್ ಹಾಕ್ತೀನಿ. ಕಾರ್ ಒಳಗಡೆ ಹೋಗ್ಬಿಟ್ಟು ಚೆಕ್ ಮಾಡೋಣ, ಬನ್ನಿ. ಓಕೆ, ಇವಾಗ ನಾನು ಬಂದಿದ್ದೀನಿ, ಹೈ ಬೀಮಿಗೆ ಸ್ವಿಚ್ ಮಾಡ್ಕೋತೀನಿ. ಓಕೆ, ಸೊ ಹೈ ಬೀಮಿಗೆ ಸ್ವಿಚ್ ಮಾಡಿದಾಗ ಅದು ಬೈ ಫಂಕ್ಷನ್ ಪ್ರೊಜೆಕ್ಟರ್ಸ್ ಬರುತ್ತೆ, ಅಂದರೆ ಒಂದರಲ್ಲೇ ಲೋ ಬೀಮ್ ಹೈ ಬೀಮ್ 2 ಇಂಟಿಗ್ರೇಟ್ ಆಗಿರುತ್ತೆ. ನೋಡಿ ಹೆಂಗೆ ಸ್ವಿಚ್ ಆಯಿತು ಅಂತ. ಇವಾಗ ನೋಡಿ ವಿಸಿಬಿಲಿಟಿ ಇನ್ನೂ ಚೆನ್ನಾಗಾಯಿತು. ಚೆಕ್ ಮಾಡೋಣ, ಬನ್ನಿ. ಸೊ ಪ್ರೊಜೆಕ್ಟರ್ಸ್ ಇನ್ನೂ ಬ್ರೈಟಾಗಿ ಬರ್ತಿದೆ. ಸೊ ಇದು ಕ್ಯಾಮ್ರಾ ಅಡ್ಜಸ್ಟ್ ಆಗೋದು ಸ್ವಲ್ಪ ಟೈಮ್ ತೊಗೋತಾ ಇದೆ ಇವಾಗ, ಯಾಕಂದರೆ ತುಂಬ ಬ್ರೈಟ್ ಆಯಿತು ಲೈಟ್ ಅಂತ.
ಸೊ ಇದು ಬೆಸ್ಟ್ ವ್ಯೂ ನಿಮಗೆ ಸಿಗ್ತಾ ಇರೋದು ರೈಟ್ ಸೈಡ್ದು. ಲೆಫ್ಟ್ ಸೈಡ್ದು ತೋರಿಸ್ತೀನಿ ಬನ್ನಿ. ನೋಡಿ ಏನು ಬ್ರೈಟ್ ಆಗಿದೆ. ಸೊ ಇದು ಲೆಫ್ಟ್ ಸೈಡ್ದು ಬೆಸ್ಟ್ ವ್ಯೂ. ಸೊ ಇವಾಗ ಹೆಡ್ಲೈಟ್ದು ಚೆಕ್ ಆಗಿದೆ, ಅದು ಆಟೋ ಮೋಡಲ್ಲಿ. ನೆಕ್ಸ್ಟ್ ಮೋಡ್ಗೆ ಹೋಗೋಣ ಬನ್ನಿ. ಇನ್ನೂ ತುಂಬ ಇದೆ, ಒಂದು ಅಟ್ಲೀಸ್ಟ್ ಒಂದು 10 ಮಿನಿಟ್ಸ್ ಆಗುತ್ತೆ ವಿಡಿಯೋ. ಆಟೋ ಮೋಡ್ ಆಯಿತು, ಇವಾಗ ನಾರ್ಮಲ್ ಫಸ್ಟ್ ಮೋಡ್ ಹೋಗೋಣ. ಇವಾಗ ಬರೀ DRL ಆನ್ ಆಗಿರುತ್ತೆ. ಬ್ರೈಟ್ ಇದೆ, ಏನು ಪ್ರಾಬ್ಲಮ್ ಇಲ್ಲ. ನಿಮಗೆ ಒಂಚೂರು ಸಂಜೆ ಹೊತ್ತಲ್ಲೂ ಓಡಿಸ್ಬೋದು ಇದೇ ಸೆಟಪ್ಪಲ್ಲಿ. ಸೊ ನೋಡಿ ಇವಾಗ ಇದು ಬರೀ DRL ಇಷ್ಟು ಬರುತ್ತೆ. ಬ್ರೈಟ್ನೆಸ್ಸು ಚೆನ್ನಾಗಿದೆ. ಇದು ರೈಟ್ ಸೈಡ್ದು, ಇದು ಲೆಫ್ಟ್ ಸೈಡ್ದು. ಬೆಸ್ಟ್ ವ್ಯೂ ನಿಮಗೆ ಬೇಕು ಅಂದರೆ ಲೆಫ್ಟ್ ಸೈಡ್ದು ಬೆಸ್ಟ್ ವ್ಯೂ, ರೈಟ್ ಸೈಡ್ದು ಇದು ಬೆಸ್ಟ್ ವ್ಯೂ. ಆಮೇಲೆ ನೆಕ್ಸ್ಟ್ ಲಾಸ್ಟ್ ಮೋಡ್ಗೆ ಹೋಗೋಣ. ಇದರಲ್ಲಿ ಓಕೆ, ಇವಾಗ ಮತ್ತೆ ಹ್ಯಾಲೋಜನ್ ಆನ್ ಆಯಿತು. ಅದು ಲೋ ಬೀಮ್ ಸೆಟಪ್ಪಲ್ಲಿ ನಾನು ಆಲ್ರೆಡಿ ತೋರಿಸಿದ್ದೀನಿ, ಆದರೂ ಈ ಮಾಡೆಲ್ ಒಂದು ಸತಿ ಬೇಗ ತೋರಿಸ್ಬಿಡ್ತೀನಿ. ಸೊ ಹ್ಯಾಲೋಜನ್ ಲೋ ಬೀಮಲ್ಲಿದೆ, LED ಆನ್ ಆಗಿದೆ. ಎರಡು ಸೈಡು ನೋಡ್ಬೋದು. ಬೆಸ್ಟ್ ವ್ಯೂ ಇದು, ಆಮೇಲೆ ಈ ಸೈಡ್ದು ಬೆಸ್ಟ್ ವ್ಯೂ ಇದು. ಇವಾಗ ಹೈ ಬೀಮಿಗೆ ಸ್ವಿಚ್ ಮಾಡ್ಕೊತೀನಿ. ನಾನು ತುಂಬ ಬೇಗ ಮಾಡ್ತಿದ್ದೀನಿ, ಯಾಕಂದರೆ ಫೋನಲ್ಲಿ ಬ್ಯಾಟ್ರಿ ಖಾಲಿ ಆಗೋಗ್ಬಿಡ್ತಿದೆ. ಸೊ ಹೈ ಬೀಮ್ ಹಾಕ್ಕೊಂಡಿದ್ದೀನಿ. ಪ್ಲಸ್ ವಿಡಿಯೋನು ತುಂಬ ಹೊತ್ತು ಲಾಂಗ್ ಆದರೆ ನಿಮಗೂ ವಾಚ್ ಮಾಡೋಕ್ಕೆ ಬೋರ್ ಆಗುತ್ತೆ. ಇದು ವಿತ್ ಲಾಸ್ಟ್ ಮೋಡಲ್ಲಿ ಬ್ರೈಟೆಸ್ಟು ಬೆಸ್ಟ್ ವ್ಯೂ. ಇಲ್ಲೇ ನೋಡಿ ಎಷ್ಟು ಬ್ರೈಟಾಗಿ ಬರ್ತಿದೆ, ಸೂರ್ಯನ ಬೆಳಕು ಥರ ಇದೆ ಈ ವಾಲ್ ಮೇಲೆ. ಸೊ ಈ ಥರ. ಓಕೆ, ಇವಾಗ ಲೈಟ್ ಆರಿಸೋಣ. ನೆಕ್ಸ್ಟ್ ಕಾರ್ಗೆ ಹೋಗೋಣ. ಅದೇ ಯಾವುದು ಅಂದರೆ ಎಕ್ಸ್ಟರ್. ಅದಕ್ಕಿಂತ ಮುಂಚೆ ಬ್ಯಾಕ್ ಸೈಡ್ದು ತೋರಿಸ್ತೀನಿ ನೋಡಿ. ವಾವ್. ಸೊ ನೋಡಿ, ಇಲ್ಲಿ ಒಂಥರ ಒಳ್ಳೆ ಡಿಸೈನ್ ಇರೋ ಏನದು ಲ್ಯಾಂಪ್ ಬರುತ್ತೆ. ಮತ್ತು ಇಲ್ಲಿ ನಂಬರ್ ಪ್ಲೇಟ್ಗೆ 2 ಲ್ಯಾಂಪ್ ಕೊಟ್ಟಿದ್ದಾರೆ, ಅದು ಹ್ಯಾಲೋಜನ್ನು. ಇಲ್ಲಿ ರಿವರ್ಸ್ ಕ್ಯಾಮ್ರಾ ಬರುತ್ತೆ. ಇದು ಬೂಟ್ ಓಪನಿಂಗು. ಬೂಟಲ್ಲೂ ಒಂದು ಲ್ಯಾಂಪ್ ಇದೆ, ಅದನ್ನೂ ತೆಗೆದು ತೋರಿಸ್ಬಿಡ್ತೀನಿ. ಸೊ ಬೂಟ್ ಲ್ಯಾಂಪ್ ಬಂದು ಹ್ಯಾಲೋಜನ್ನೇ ಬರುತ್ತೆ, ಒಂದು ಲ್ಯಾಂಪ್ ಬರುತ್ತೆ ಇಲ್ಲಿ. ಸೊ ದಟ್ಸ್ ಇಟ್. ಟ್ರಾವಿಸ್ ಬಗ್ಗೆ ಇವಾಗ ಕಾರ್ ಒಳಗಡೆ ಹೋಗ್ಬಿಟ್ಟು ಲೈಟ್ ಆರಿಸೋಣ. ಆಮೇಲೆ ನೆಕ್ಸ್ಟ್ ಕಾರ್ಗೆ ಹೋಗೋಣ. ಅದೇ ಯಾವುದು ಅಂದರೆ ನಂದು ಎಕ್ಸ್ಟರ್. ಓಕೆ, ಸೊ ನೀವು ಏನದು ಲೈಟನ್ನು ಆಫ್ ಮಾಡಿದ ತಕ್ಷಣ ಆಟೋಮೆಟಿಕ್ಕಾಗಿ ಹೈ ಬೀಮು ಆಫ್ ಆಗುತ್ತೆ. ಮತ್ತು ಇವಾಗ ಆಟೋ ಮೋಡಲ್ಲಿ ಆನ್ ಆಯಿತು ಲೋ ಬೀಮು. ಸೊ ಫುಲ್ ಆಫ್ ಅಂದರೆ ಬರುತ್ತೆ. ಓಕೆ, ಇವಾಗ ನಾನು ಕಾರ್ನ ಆರಿಸಿದ್ದೀನಿ. ಸೊ ಇವಾಗ ಕೀ ನನ್ನ ಜೊತೆ ಎತ್ಕೊತೀನಿ. ಡೋರ್ ಹಾಕ್ಬಿಟ್ಟು ಆ್ಯಕ್ಚುಲಿ ಪ್ಯಾಸೆಂಜರ್ ಸೈಡ್ದಕ್ಕೂ ಹೋಗಬೇಕು, ಯಾಕಂದರೆ ಆ ಕಾರ್ ಕೀ ತೊಗೋಬೇಕು. ಒಂದು ಥಿಂಗ್ ನಾನು ಏನು ಅಡ್ವೈಸ್ ಮಾಡೋದು ಅಂದರೆ, ಕಾರ್ ಕೀಗಳ್ನ ಯಾವತ್ತೂ ಕಾರಲ್ಲಿ ಬಿಡಲೇಬೇಡಿ ಅನ್ಲಾಕ್ ಆಗಿದ್ರು. ಯಾಕಂದರೆ ಕಾರ್ ಬಗ್ಗೆ ಕರೆಕ್ಟಾಗಿ ಗೊತ್ತಿಲ್ಲದೆ ಇರೋರಿಗೆ, ಪ್ಲಸ್ ಏನಾದರೂ ಅದರಲ್ಲಿ ಎಮರ್ಜೆನ್ಸಿ ಲಾಕ್ ಅಂತ ಇದ್ದರೆ ತುಂಬ ಹೊತ್ತು ಸ್ವಲ್ಪ ಹಾರ್ಡಾಗಿ ಹಾಕ್ಬೇಕಿದು, ಯಾಕಂದರೆ ಮುಂಚೆಯಿಂದನೂ ಅದೇ ಥರ ಇರೋದು. ಆಮೇಲೆ ಕಾರ್ ಬಗ್ಗೆ ಗೊತ್ತಿಲ್ಲ, ಪ್ಲಸ್ ಆಮೇಲೆ ಎಮರ್ಜೆನ್ಸಿ ಲಾಕ್ ಫಂಕ್ಷನ್ ಏನಾದರೂ ಇದ್ದರೆ, ಅಂದರೆ ಆಟೋಮೆಟಿಕ್ಕಾಗಿ ಲಾಕ್ ಆಗಿಬಿಡುತ್ತೆ. ಸೊ ಆವಾಗ ಕೀ ಒಳಗಡೆ ಇದ್ದರೆ ತುಂಬ ಪ್ರಾಬ್ಲಮ್ ಆಗುತ್ತೆ. ಸ್ಪೇರ್ ಕೀ ತರಬೇಕಾಗುತ್ತೆ. ಒಂದು ವೇಳೆ ನಿಮ್ಮ ಹತ್ರ ಸ್ಪೇರ್ ಕೀ ಇಲ್ಲ ಅಥವಾ ಬೇರೆಯವ್ರ ಹತ್ರ ಇದೆ ಅಂತ ಪ್ರಾಬ್ಲಮ್ ಆಗುತ್ತೆ. ಸೊ ದಯವಿಟ್ಟು ಕಾರ್ ಕೀಗಳನ್ನ ಕಾರ್ ಒಳಗಡೆ ಬಿಡಬೇಡಿ. ಸೊ ಇವಾಗ ಎಕ್ಸ್ಟರ್ ಅನ್ಲಾಕ್ ಮಾಡೋಣ. ಸಾರಿ, ನಾನು 2 ಸತಿ ಬಟನ್ ಹೊತ್ಬಿಟ್ಟೆ. ಸೊ ಇವಾಗ ಡ್ರೈವರ್ ಸೀಟ್ ಒಳಗಡೆ ಕೂತ್ಕೊಳ್ಳೋಣ. ಓಕೆ, ಜಸ್ಟ್ 1 ಮಿನಿಟ್ ಪ್ಲೀಸ್. ನನಗಂತೂ ಈ ಕಾರಲ್ಲಿ ವೆಲ್ಕಮ್ ಫಂಕ್ಷನ್ ತುಂಬ ಇಷ್ಟ. ಸೊ ಫೋಲ್ಡಬಲ್ ಕೀ ತೊಗೊಂಡು ಸ್ಪಾಟ್ಗೆ ಹಾಕೋದು. ಸಾರಿ, ಇದು ರೇಡಿಯೋ ಆನ್ ಆಗಿತ್ತು. ಸೊ ಓಕೆ, ಇವಾಗೆಲ್ಲ ಬಂತು. ಸೊ ಇವಾಗ ಇದರಲ್ಲಿ ಲೈಟ್ ಆನ್ ಮಾಡ್ಕೊತೀನಿ ಫಸ್ಟು. ಆ ಕಾರಲ್ಲಿ ಲೈಟ್ ಆರ್ಸೋದು ಮರ್ತೋದ್ರೆ. ಸೊ ಇದ್ರಲ್ಲಿ ನೋಡಿ ಏನು ಬ್ರೈಟಾಗಿ ಕಾಣ್ತಿದೆ ಅಂತ, ಯಾಕಂದರೆ ಪೊಸಿಷನಿಂಗ್ ಆಫ್ ಲೈಟ್ ಈ ಸೈಡ್ ಇದೆ. ಸೊ ಏನು ಚೆನ್ನಾಗಿ ಕಾಣುತ್ತೆ ನೋಡಿ. ಇದರಲ್ಲಿ 3 ಥರ ಮೋಡ್ ಬರುತ್ತೆ: ಆಫು, ಮಿಡಲ್ ಒನ್ನು ಅಂದರೆ ಇದು, ಮತ್ತು ಹ್ಯಾಲೋಜನ್ ಬರೋ ಮೋಡು. ಇದರಲ್ಲೂ ಹ್ಯಾಲೋಜನ್ನೇ ಬರೋದು. ನೀವು ಏನಾದರೂ ಹೋಗಿದ್ದು XXO ಕನೆಕ್ಟ್ ತೊಗೊಂಡಿದ್ರೆ ಆವಾಗ ಇಲ್ಲೊಂದು ಆಟೋ ಅಂತ ಬರುತ್ತೆ. ಏನೇನು ಫೀಚರ್ಸ್ ಎಕ್ಸ್ಪ್ಲೇನ್ ಮಾಡಿದ್ದು ಆಟೋ ಮೋಡಲ್ ಆ ಕಾರಲ್ಲಿ ಅದು ಬರುತ್ತೆ. ಆ್ಯಂಡ್ ಇನ್ನೊಂದು ಒಳ್ಳೆ ಫೀಚರ್ ಏನಂದರೆ, ಈ ಕಾರಲ್ಲಿ ಕತ್ಲಾದ ತಕ್ಷಣ ಆಟೋಮೆಟಿಕ್ಕಾಗಿ ಹೆಡ್ಲ್ಯಾಂಪ್ ಆನ್ ಆಗುತ್ತೆ. ಸೊ ಇವಾಗ ಫಸ್ಟ್ ಮೋಡ್ಗೆ ಹಾಕೊಳ್ಳೋಣ. ಸೊ ಫಸ್ಟ್ ಹೊರಗಡೆಯಿಂದ ತೋರಿಸ್ತೀನಿ. ಇವಾಗ DRL ಆನ್ ಆಯಿತು. ಹೆಚ್ಚು ಶೇಪಲ್ಲಿ ಬರುತ್ತೆ DRL.
ಸೊ ಇದನ್ನು ನೀವು ರಾತ್ರಿ ಈ ಮೋಡಲ್ಲೇ ರಾತ್ರಿ ಕತ್ಲಲ್ಲೂ ಓಡಿಸ್ಬೋದು ಫುಲ್, ಅಷ್ಟು ಬ್ರೈಟ್ ಇದೆ ಈ DRL. ಸೊ ಇಲ್ಲಿಂದಾನೇ ಕಾಣ್ತಿದೆ, ಬಟ್ ಹೊರಗಡೆ ಹೋಗಿನೂ ನಾನು ಒಂದ್ಸತಿ ತೋರಿಸ್ಬಿಡ್ತೀನಿ. ಅದಕ್ಕೆ ಮುಂಚೆ ವಿಡಿಯೋ ಪಾಸ್ ಮಾಡಿ ಆ ಕಾರಲ್ಲಿ ಲೈಟ್ ಆರಿಸ್ತೀನಿ. ನೋಡಿ ಆ ಕಾರಲ್ಲಿ ಎಷ್ಟು ಬೇಗ ಕ್ಯಾಮ್ರಾ ಅಡ್ಜಸ್ಟ್ ಆಗ್ತಿತ್ತು, ಯಾಕಂದ್ರೆ ಸ್ವಲ್ಪ ಇದು ಟೋನು ಮತ್ತು ಸ್ಮೂತ್ DRL, ಇದು ಫುಲ್ ಬ್ರೈಟ್ DRL. ಎಷ್ಟು ಮಾಡಿದ್ರು ಅಡ್ಜಸ್ಟ್ ಆಗ್ತಿಲ್ಲ. ಸ್ವಲ್ಪ ದೂರ ತೊಗೊಂಡೋಗಿದ್ದೀನಿ ಕ್ಯಾಮ್ರಾನ. ಇವಾಗ ನೋಡಿ ಹೆಚ್ಚಂತ ಸ್ವಲ್ಪ ನಿಮಗೆ ಕ್ಲಿಯರಾಗಿ ಕಾಣುತ್ತೆ. ಆ್ಯಂಡ್ ವಿಸಿಬಿಲಿಟಿ ಬಗ್ಗೆ ಮಾತಾಡಬೇಕು ನೀವೇ ನೋಡಿ ಅಲ್ಲಿ. ಪ್ಲಸ್ ಬೈಕ್ ನಿಂತಿರೋದಕ್ಕೂ ಲೈಟ್ ಆಗಿಬಿಟ್ಟಿದೆ. ಸೊ ರೈಟ್ ಸೈಡ್ದು ಇದು, ಲೆಫ್ಟ್ ಸೈಡ್ದು ಇದು, ಎರಡೂ ಬ್ರೈಟು. ಬಟ್ ನನಗೆ ಪರ್ಸ್ನಲಿ ಇಷ್ಟ ಆಗೋದು ಅಂದರೆ ಈ ಲೆಫ್ಟ್ ಸೈಡ್ DRL ಮಾತ್ರ, ಯಾಕಂದರೆ ನಾನು ಲೆಫ್ಟಲ್ಲಿ ಕೂತ್ಕೊಳ್ಳೋದು. ಸೊ ಅದು ಮಾತ್ರ ನೋಡಿ ಎಷ್ಟು ಬ್ರೈಟ್ ಇದೆ ಅಂತ, ಶ್ಯಾಡೋನು ಪರ್ಫೆಕ್ಟಾಗಿ ಕ್ಯಾಸ್ಟ್ ಆಗ್ತಿದೆ. ಸೊ ಇವಾಗ ಒಳಗಡೆ ಹೋಗೋಣ. ಸೆಕೆಂಡ್ ಆ್ಯಂಡ್ ಲಾಸ್ಟ್ ಮೋಡಿಗೆ ಸ್ವಿಚ್ ಮಾಡ್ಕೊಳ್ಳೋಣ. ಇದರಲ್ಲೇನು ನಿಮಗೆ ಹೈ ಬೀಮ್ ಅಂತ ಅದು ಬರೋಲ್ಲ, ಆಟೋ ಮಾಡಲ್ ಬಂತಲ್ಲ ಆ ಕಾರಲ್ಲಿ ಆ ಥರ. ಸೊ ಇದು ಲೋ ಬೀಮ್ ಮೋಡು. ಇಲ್ಲಿಂದನೇ ನೋಡಿ ಲೋ ಬೀಮ್ ಎಷ್ಟು ಪವರ್ಫುಲ್ ಆಗಿದೆ. ನಾನು ಹತ್ರ ತೊಗೊಂಡೋಗೋದೇ ಬೇಡ ಕ್ಯಾಮ್ರಾನ, ಅಷ್ಟು ಪವರ್ಫುಲ್ ಆಗಿದೆ. ನಾಟ್ ಟು ಮೆನ್ಷನ್ ದ DRLs ಆಲ್ಸೋ. DRLs ಇಲ್ಲದೆ ನಾನು ಮಾತಾಡ್ತಿರೋದು ಹ್ಯಾಲೋಜನ್ ಬಗ್ಗೆ. DRLs ಇನ್ಕ್ಲೂಡ್ ಮಾಡಿಕೊಂಡ್ರೆ ಅದು ತುಂಬ ಪವರ್ಫುಲ್ಲು, ಬ್ರೈಟು. ಸೊ ನೋಡಿ ಏನು ಪವರ್, ಇನ್ನೂ ಕ್ಯಾಮ್ರಾ ಅಡ್ಜಸ್ಟ್ ಆಗೋಕ್ಕೆ ತುಂಬ ಟೈಮ್ ತಗೋತಾ ಇದೆ. ನೋಡಿ ಇವಾಗ ಲೋ ಬೀಮ್ ಸೆಟಪ್ಪಲ್ಲಿರೋದು. ಇದು ಬೆಸ್ಟ್ ವ್ಯೂ, ಇದು ಬೆಸ್ಟ್ ವ್ಯೂ. ಸೊ ಲೈಟಿಂಗ್ ಬಗ್ಗೆ ಮಾತಾಡಬೇಕು ನೋಡಿ, ಆ ಬೈಕ್ದು ಯಾವುದಾದ್ರು ಸಸ್ಪೆನ್ಷನ್ ಕಾಣದೇ ಇದ್ದದ್ದು ಇವಾಗ ಅದು ಕಾಣ್ತಿದೆ ಈ ಲೈಟಲ್ಲಿ. ಸೊ ನೋಡಿ ಏನು ಬ್ರೈಟ್ ಇದೆ. ಸ್ವಲ್ಪ ದೂರ ತೊಗೊಂಡೋಗ್ಬಿಟ್ಟು ಕ್ಯಾಮ್ರಾ ತೋರಿಸ್ತೀನಿ ನೋಡಿ, ಇನ್ನೂ ಬ್ರೈಟ್ನೆಸ್ ಗೊತ್ತಾಗುತ್ತೆ. ಆ್ಯಂಡ್ ಹಿಂದ್ಗಡೆಯಿಂದ ನೋಡಬೇಕು ಅಂದರೆ ನಂಗೆ ಪರ್ಸ್ನಲಿ ಈ ಡಿಸೈನ್ ತುಂಬ ಇಷ್ಟ ಆಯಿತು. ಹೆಚ್ಚಂತ ಹಿಂದ್ಗಡೆ ಬರುತ್ತೆ ಎರಡು ಸೈಡೂ. ದಟ್ಸ್ ನಾಟ್ ಎವ್ರಿಥಿಂಗ್, ದಟ್ಸ್ ನಾಟ್ ಕಾಮನ್ ವೆನ್ ಯು ಆರ್ ಡ್ರೈವಿಂಗ್, ಬಿಕಾಸ್ ನೀವು ಒಳಗಡೆ ಕೂತಿರ್ತೀರ, ಹೊರಗಡೆ ನೋಡೋಕ್ಕಲ್ಲ. ಸೊ ನಾನು ಲೈಟ್ ಆನ್ ಮಾಡಿಬಿಟ್ಟು ಇವಾಗ ನೋಡ್ತಾ ಇದ್ದೀನಿ. ಸೊ ಇವಾಗ ಇದ್ರ ಬಗ್ಗೆ ಮಾತಾಡಬೇಕು ಅಂದರೆ ನಂಬರ್ ಪ್ಲೇಟ್ಗೆ 2 ಲ್ಯಾಂಪ್ ಬರುತ್ತೆ, 2 ಹ್ಯಾಲೋಜನ್ನು. ಬೂಟಲ್ಲಿ ಲ್ಯಾಂಪ್ ಬರೋಲ್ಲ, ಯಾಕಂದರೆ ಇದು SX ಅಲ್ವಾ, SXಲ್ಲಿ ಕೊಡೋಲ್ಲ ನೋಡಿ, ಬೂಟ್ ಲ್ಯಾಂಪ್ ಇಲ್ಲ. ಆದರೆ SXO ಇಂದ ಬರುತ್ತೆ ನಿಮಗೆ. ಸೊ ಇವಾಗ ಲೋ ಬೀಮ್ ಬಗ್ಗೆ ಮಾತಾಡಾಯಿತು, ಹೈ ಬೀಮ್ ಬಗ್ಗೆ ಮಾತಾಡೋಣ ಬನ್ನಿ. ಸೊ ಇವಾಗ ನಾನು ಹೈ ಬೀಮ್ ಹಾಕ್ತೀನಿ. ಓಕೆ, ಹೈ ಬೀಮಿಗೆ ಸ್ವಿಚ್ ಆಯಿತು. ಸೊ ಇವಾಗ ತೋರಿಸ್ತೀನಿ ಹೆಂಗೆ ಸ್ವಿಚ್ ಆಗುತ್ತೆ ಅಂತ. ಬಟ್ ಹೈ ಬೀಮು, ಇದು ಲೋ ಬೀಮು. ಓಕೆ, ಹೈ ಬೀಮ್ಗೆ ಹೋಯಿತು ಮೋಡು. ಸೊ ಇವಾಗ ಹೋಗಿ ನೋಡೋಣ. ವಾವ್, ನಾನು ಇಲ್ಲಿಂದ ತೋರಿಸೋ ಬದಲು ಹಿಂದ್ಗಡೆಯಿಂದ ತೋರಿಸ್ತೀನಿ. ಬ್ರೈಟ್ನೆಸ್ ಇಲ್ಲಿಂದನೇ ನೋಡಿ ನೀವು. ಅದು ಕ್ಯಾಮ್ರಾ ನಾನು ಫುಲ್ ಆಟೋಮೆಟಿಕ್ ಅಡ್ಜಸ್ಟ್ ಅಲ್ಲಿ ಆಫ್ ಮಾಡಿಬಿಟ್ಟಿದ್ದೀನಿ, ಅಡ್ಜಸ್ಟೇ. ಇವಾಗ ನಾನೇ ಮ್ಯಾನ್ಯುವಲಿ ಅಡ್ಜಸ್ಟ್ ಮಾಡ್ತಿರೋದು ನೋಡಿ. ಏನು ಚೆನ್ನಾಗಿ ಇದು ಬರುತ್ತೆ ಬ್ರೈಟ್ನೆಸ್ಸು. DRLದು ತೊಗೊಂಡ್ರೆ ವೆರಿ ಬ್ರೈಟ್, ವೆರಿ ಪವರ್ಫುಲ್ ಅಂತ ಹೇಳ್ಬೋದು. ಇದು ನಿಮಗೆ ಬೆಸ್ಟ್ ಫುಲ್ ಕತ್ಲಿರ ಹೈವೇಲಿ ಓಡ್ಸೋಕ್ಕೆ. ಸೊ ರೈಟ್ ಸೈಡ್ದು ಮತ್ತು ಇದು ಲೆಫ್ಟ್ ಸೈಡ್ದು ಬೆಸ್ಟ್ ವ್ಯೂ ಇದು ಬರುತ್ತೆ. ಆಮೇಲೆ ಹಿಂದ್ಗಡೆನೂ ಹೆಚ್ಚಂತಲೇ ಇರುತ್ತೆ, ಅದಕ್ಕೇನು ಲೋ ಬೀಮ್ ಹೈ ಬೀಮ್ ಎಲ್ಲ ಬರೋಲ್ಲ. ಬಟ್ ನೋಡಬೇಕು ಅಂತ ಹೆಚ್ಚನ್ನೋದನ್ನ ಒಂದು ಸತಿ ಆ ವಾಲ್ ಮೇಲೂ ರಿಫ್ಲೆಕ್ಟ್ ಆಗ್ತಾಯಿದೆ. ಸೊ ಇವಾಗ ನಾನೆಲ್ಲ ಲೈಟ್ ಹಾರಿಸ್ಬಿಡ್ತೀನಿ. ಈ 2 ಕಾರಲ್ಲೂ ಫಾಲೋ ಮಿ ಹೋಮ್ ಹೆಡ್ ಲ್ಯಾಂಪ್ ಅಂತ ಇದೆ. ಅಂದರೆ ನೀವು ಲೈಟ್ ಆನ್ ಮಾಡಿಬಿಟ್ಟು ಕೀ ತೆಗೆದ ಮೇಲೂ ಅಥವಾ ಟಾಪ್ ಎಂಡಲ್ಲೆಲ್ಲ ಪುಷ್ ಸ್ಟಾರ್ಟ್ ಬಟನ್ ಆರಿಸಿದ್ಮೇಲೂ ಒಂದು 2-3 ಸೆಕೆಂಡ್ಸ್ ಆದಮೇಲೆ ಲೈಟ್ ಆಫ್ ಆಗುತ್ತೆ. ಮತ್ತು ನೀವು ಬಟನ್ ಒತ್ತದಾಗಲೂ ಅಥವಾ ಕೀ ಹಾಕಿ ತಿರುಗಿಸಿದಾಗ ಲೈಟ್ ಆನ್ ಆಗುತ್ತೆ. ದಟ್ ಇಸ್ ಕಾಲ್ಡ್ ಫಾಲೋ ಮಿ ಹೋಮ್ ಹೆಡ್ ಲ್ಯಾಂಪ್ ಫೀಚರ್. ಸೊ ಐ ಹೋಪ್ ಯು ಎಂಜಾಯ್ಡ್. ಲಾಂಗ್ ವೀಡಿಯೋ ಆಗಿದ್ದು, ತುಂಬ ಚೆನ್ನಾಗಿದೆ ವಿಡಿಯೋ. ಡೋಂಟ್ ಫರ್ಗೆಟ್ ಟು ಲೈಕ್, ಶೇರ್, ಸಬ್ಸ್ಕ್ರೈಬ್ ಆ್ಯಂಡ್ ಕಾಮೆಂಟ್. ಆ್ಯಂಡ್ ಹ್ಯಾವ್ ಅ ನೈಸ್ ಡೇಸ್ ಆಲ್ವೇಸ್. ಬಾಯ್.